ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇನ್ನು ನಟಿಗೆ ಕಿರುಕುಳ ಕೊಟ್ಟಂತಹ ಪ್ರಕರಣ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಅರವಿಂದ್ ರೆಡ್ಡಿಯಿಂದ ನಟಿಗೆ ಕಿರುಕುಳವನ್ನ ನೀಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಸಂಬಂಧ ಟಿವಿ9ಗೆ ನಟಿಯಿಂದ ಪ್ರತಿಕ್ರಿಯೆಯನ್ನ ನೀಡಲಾಗಿದೆ. ನಾವು ಯಾವುದೇ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರಲಿಲ್ಲ ಅಂತ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಬಾಡಿಗೆ ಮನೆ, ಅವರು ಅವ್ರ ಮನೆಯಲ್ಲಿದ್ರು, ನಾನು ನಮ್ಮ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿದ್ದೆ. ನಾವು ಆಗಾಗ ಭೇಟಿ ಮಾಡ್ತಾ ಇದ್ವಿ, ಅವರ ಮನೆಗೆ ಹೋಗಿ ಭೇಟಿ ಆಗ್ತಾ ಇದ್ದೆ ಅಷ್ಟೇ ಅಂತ ಅವರು ಮಾಹಿತಿಯನ್ನ ತಿಳಿಸಿದ್ದಾರೆ ಟಿವಿ9ಗೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ನಟಿಗೆ ಕಿರುಕುಳ ಕೊಟ್ಟಿದ್ರು ಅರವಿಂದ್ ರೆಡ್ಡಿ ಅನ್ನುವಂತಹ ವಿಚಾರ ಮೇಲ್ನೋಟಕ್ಕೆ ಬಂದ ನಂತರ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಅನ್ನುವಂತಹ ವಿಚಾರಗಳು ಓಡಾಡ್ತಾ ಇತ್ತು. ಇದಕ್ಕೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರು ಮನೆ ಕಾರ್ ಕೊಡಿಸಿದ್ದೇನೆ ಅಂತ ಹೇಳ್ತಿದ್ದಾರೆ. ನನ್ನ ಬಳಿ ಯಾವುದೇ ಕಾರ್ ಅಥವಾ ಮನೆ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ನಾನು ಅವರಿಂದ ಯಾವುದೇ ರೀತಿಯ ದುಡ್ಡು ಕೂಡ ತೆಗೆದುಕೊಂಡಿಲ್ಲ. ರಿಲೇಶನ್ಶಿಪ್ ನಲ್ಲಿ ಇದ್ದಾಗಲೂ ಕೂಡ ನಾನು ಬಾಡಿಗೆ ಮನೆಯಲ್ಲಿಯೇ ಇದ್ದೆ ಅಂತ ತಿಳಿಸಿದ್ದಾರೆ. ನಾನು ಇವತ್ತಿಗೂ ಕೂಡ ಬಾಡಿಗೆ ಮನೆಯಲ್ಲೇ ವಾಸ ಮಾಡ್ತಾ ಇದ್ದೇನೆ. ಕಾರನ್ನ 5 ನಿಮಿಷವೂ ಕೂಡ ಇಟ್ಕೊಳ್ಳದೆ ವಾಪಸ್ ಕಳಿಸಿದ್ದೇನೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಟ್ ಇಸ್ ವೆರಿ ಡಿಸಪಾಯಿಂಟಿಂಗ್ ಅಂಡ್ ಅನ್ಫಾರ್ಚುನೇಟ್ ಏನು ನಡೀತಿದೆ ಇವಾಗ. ಸಡನ್ಲಿ ಒಂದು ಪ್ರೈವೇಟ್ ಸಿಚುವೇಶನ್ ಆಗಲಿ ಅಥವಾ ಪರ್ಸನಲ್ ಸಿಚುವೇಶನ್ ಆಗಲಿ ಇವಾಗ ಪಬ್ಲಿಕ್ ಆಗಿದೆ. ನಾನು ನನ್ನ ಸೇಫ್ಟಿಗೋಸ್ಕರ, ನನ್ನ ಪೀಸ್ ಆಫ್ ಮೈಂಡ್ಗೋಸ್ಕರ ನಂಗೆ ಆಗ್ತಿರೋ ಹ್ಯಾರಾಸ್ಮೆಂಟಿಂದ ಆಚೆ ಬರೋಕ್ಕೋಸ್ಕರ ಹೋಗ್ಬಿಟ್ಟು FIR ಫೈಲ್ ಮಾಡಿದ್ದೆ. ಆ್ಯಂಡ್ ಫೈನಲಿ ಇವಾಗೆಲ್ಲ ಪಬ್ಲಿಕ್ ಆಗಿದೆ. ಆ್ಯಂಡ್ ನಾನು ಅವ್ರು ಹೇಳೋ ಪ್ರಕಾರ ಅವ್ರು ಅಷ್ಟು ಕೋಟಿ ಖರ್ಚು ಮಾಡಿಬಿಟ್ಟಿದ್ದೀನಿ, ಇಷ್ಟು ಕೋಟಿ ಖರ್ಚು ಮಾಡಿಬಿಟ್ಟಿದ್ದೀನಿ, ಮನೆ, ಕಾರು ಅಂತೆಲ್ಲ ಮಾತಾಡ್ತಿದ್ದಾರೆ. ನನ್ನ ಹತ್ರ ಅವ್ರು ಯಾವ ಕಾರು ಇಲ್ಲ, ಯಾವ ಮನೆಯೂ ಇಲ್ಲ. ಇನ್ಫ್ಯಾಕ್ಟ್ ಅವ್ರು ಮಾಡಿದ ಕಾರ್ನ ಅವ್ರು ತೊಗೊಬಂದು ಕೊಟ್ಟಾಗ ನನಗೆ ಗೊತ್ತಿಲ್ಲ ಅವ್ರ ಅಣ್ಣನ ಜೊತೆ ಅವ್ರು ಬಂದುಬಿಟ್ಟು ಅದನ್ನ ಮಾಡಿದ್ದು. ನಾನು ಮೈಸೂರಲ್ಲಿ ಇರಬೇಕಾದ್ರೆ. ಆ್ಯಂಡ್ ಅವ್ರ ಅಣ್ಣ ಇವತ್ತು ನಿಜ ಹೇಳ್ತಾರೋ ಅವ್ರ ಜೊತೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಅವರು ಆವಾಗ ಪ್ರೂಫಲ್ಲಿ ಇದ್ದರು. ಅವ್ರು ತೊಗೊಬಂದು ಕಾರ್ನ ನಾನು 5 ನಿಮಿಷನೂ ನನ್ನ ಹತ್ರ ಇಟ್ಕೊಳ್ಳದೆ ವಾಪಸ್ ಹಾಗೆ ಕಳಿಸಿದ್ದೀನಿ. ಸೊ ವಾಪಸ್ ಕಳಿಸಿರೋ ಕಾರ್ನ ನಾನು ಅವ್ರಿಗೆ ಕೊಟ್ಟಿದ್ದೀನಿ, ಅವ್ರ ಹತ್ರ ಇಟ್ಟಿದ್ದೀನಿ, ಅಥವಾ ನಾನು ಅವ್ರು ಖರ್ಚು ಮಾಡಿದ್ದೀನಿ ಅನ್ನೋ ತಪ್ಪು. ಅವ್ರ ಸ್ವಇಚ್ಛೆಯಿಂದ ಅವ್ರು ಮಾಡಿಸ್ಕೊಂಡು ತೊಗೊಬಂದಿದ್ದನ್ನು ನಾನು ಸ್ವೀಕಾರ ಕೂಡ ಮಾಡಿಲ್ಲ. ಅದನ್ನು ಹಾಗೆ ವಾಪಸ್ ಕಳಿಸಿದ್ದೀನಿ. ನನ್ನ ಹೆಸರಲ್ಲಿ ನಾನು ಲೈಫ್ ಲಾಂಗ್ ನಾನು ಬಾಡಿಗೆ ಮನೆಯಲ್ಲೇ ಬದುಕ್ತಾ ಇರೋದು. ಅವರಿದ್ದಾಗ್ಲೂ ರಿಲೇಷನ್ಶಿಪ್ಪಲ್ಲಿದ್ದಾಗ್ಲೂ ಬಾಡಿಗೆ ಮನೆಯಲ್ಲೇ ಇದ್ದಿದ್ದು. ಅಫ್ಕೋರ್ಸ್ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಅವರು ಕೋಟ್ಯಾಧೀಶರು ಆ್ಯಂಡ್ ಅವರ ಒಂದು ಕೆಪಾಸಿಟಿ ಹೇಗಿದೆ ಆ ಕೆಪಾಸಿಟಿ ನೋಡ್ಕೊಂಡು ಅವ್ರು ಡೆಫಿನೆಟ್ಲಿ ಖರ್ಚು ಮಾಡಿದ್ದಾರೆ. ನಾನು ಯಾವತ್ತೂ ಅವ್ರ ಹತ್ರ ಫೋರ್ಸಿಬಲ್ ಆಗಿ ನಂಗೆ ಅದು ಬೇಕು ಇದು ಬೇಕು ಅಂತ ಹೋಗೂ ಇಲ್ಲ, ಕೇಳೂ ಇಲ್ಲ. ನನ್ನ ಕೆಪಾಸಿಟಿ ಪ್ರಕಾರ ನನಗೇನಿದೆ. ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಾಜಪ್ಪ ಇದ್ದಾರೆ. ರಾಜಪ್ಪ, ಅರವಿಂದ್ ರೆಡ್ಡಿಯಿಂದ ನಟಿಗೆ ಕಿರುಕುಳ ಕೊಟ್ಟಂತ ಪ್ರಕರಣ ಈಗಾಗಲೇ ಸದ್ದು ಮಾಡ್ತಾ ಇದೆ. ಜೊತೆಗೆ ಅರವಿಂದ್ ರೆಡ್ಡಿ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. 3 ಕೋಟಿ ಜೊತೆಗೆ ಮನೆ ಕೊಡಿಸಿದ್ದೆ, ಫ್ಲಾಟ್ ಕೊಡಿಸಿದೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ ಅಂತೆಲ್ಲ ಹೇಳ್ಕೊಂಡಿದ್ರು. ಇದಕ್ಕೆ ನಟಿ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅವರು? ಶಕುಂತಲಾ, ಉದ್ಯಮಿ ಜೊತೆಗೆ ಪ್ರೊಡ್ಯೂಸರ್ ಹಾಗೇನೆ ಕ್ರಿಕೆಟ್ ತಂಡದ ಮಾಲೀಕರಾದಂತಹ ಅರವಿಂದ್ ರೆಡ್ಡಿ ಮೇಲೆ ಸ್ಯಾಂಡಲ್ವುಡ್ನ ನಟಿ ಒಂದು ದೂರನ್ನ ನೀಡಿದ್ರು. ಆ ದೂರನ್ನ ಆಧರಿಸಿ ನಿನ್ನೆ ಬೆಳಿಗ್ಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅರವಿಂದ್ ರೆಡ್ಡಿಯನ್ನ ಗೋವಿಂದರಾಜನಗರ ಪೊಲೀಸರು ಬಂಧನ ಮಾಡಿ ಕರೆದುಕೊಂಡು ಬಂದು ವಿಚಾರಣೆಯನ್ನ ಮಾಡಿದ್ರು. ಅದಾದ ಬಳಿಕ ಅವರಿಗೆ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಲಾಗಿತ್ತು. ಕೋರ್ಟ್ ಜಾಮೀನು ನೀಡಿದ ಬಳಿಕ ಅವರು ಮಾಧ್ಯಮದ ಮುಂದೆ ಮಾತಾಡ್ತಾ ಸಾಕಷ್ಟು ವಿಚಾರವನ್ನ ಹೇಳಿದ್ರು. ಅದರ ನಟಿಗಾಗಿ ನಾನು ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿದ್ದೇನೆ. ಯಾವಾಗ ಅವರು ಮತ್ತೊಬ್ಬ ಹುಡುಗನ ಜೊತೆಗೆ ಫಾರಿನ್ ಟ್ರಿಪ್ ಮಾಡೋದು ನನಗೆ ಗೊತ್ತಾಯಿತು. ಈ ಸಂದರ್ಭದಲ್ಲಿ ಸಹಜವಾಗಿ ನಾನು ಪ್ರಶ್ನೆ ಮಾಡಿದ್ದೆ. ಅದಕ್ಕಿಂತ ಮುಂಚಿತವಾಗಿ ನಾವಿಬ್ರು ಕೂಡ ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಅದಾದ ಬಳಿಕ ಅವರಿಗೆ ಸಾಕಷ್ಟು ಸೈಟ್ ಆಗಿರ್ಬೋದು, ಮನೆ ಸೇರಿದಂತೆ ಕಾಸ್ಟ್ಲಿ ಆದಂಥ ಪೋರ್ಷೆ ಕಾರನ್ನ ಕೂಡ ಗಿಫ್ಟ್ ಮಾಡಿದ್ದೀನಿ ಅನ್ನುವಂತಹ ಸಾಕಷ್ಟು ಆರೋಪವನ್ನ ಮಾಡಿದ್ರು. ಅದ್ರ ಜೊತೆಗೆ ಅವರ ಕುಟುಂಬಕ್ಕೂ ಕೂಡ ನೆರವಾಗಿದ್ದೀನಿ ಅಂತ ಹೇಳಿದ್ರು. ಇದೆಲ್ಲದಕ್ಕೂ ಕೂಡ ಇವತ್ತು ಟಿವಿ9 ಜೊತೆ ಮಾತಾಡ್ತಾ ನಟಿ ಪ್ರತಿಕ್ರಿಯೆನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅವ್ರು ಏನೇ ಮಾಡಿದ್ರು ಕೂಡ ನಾನು ಯಾವುದನ್ನು ಕೂಡ ಕೇಳಿ ಪಡ್ಕೊಂಡಿದ್ದಿಲ್ಲ. ಆದ್ರೆ ಅವರು ರಿಲೇಶನ್ಶಿಪ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರ ಒಂದು ಸ್ಟೇಟಸ್ ಆಗಿರಬಹುದು, ಅವರ ಒಂದು ಲೆಗಸಿಗೆ ತಕ್ಕಂತೆ ನನಗೆ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಅದೆಲ್ಲವನ್ನ ಕೂಡ ಈಗ ಹೇಳ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತ ಪ್ರಶ್ನೆಯನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ಅವರಿಂದ ಕೇವಲ ಗಿಫ್ಟ್ ಅನ್ನ ಸ್ವೀಕರಿಸಿರೋದು ಮಾತ್ರ ಅಲ್ಲ, ಒಂದು ಆದಾಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಎಷ್ಟು ಸಾಧ್ಯನೋ ಅಷ್ಟು ಗಿಫ್ಟ್ ಅನ್ನ ನಾನು ಕೂಡ ಕೊಟ್ಟಿದ್ದೀನಿ ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು. ಅದ್ರ ಜೊತೆಗೆ ಅವರು ಮನೆ ಕೊಡ್ಸಿದ್ದೀನಿ, ಸೈಟ್ ಕೊಡ್ಸಿದ್ದೀನಿ ಅನ್ನುವಂತ ಮಾತನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಆತರ ಯಾವುದೇ ರೀತಿಯಾದಂತಹ ಮನೆ ಆಗಿರ್ಬೋದು, ಸೈಟ್ ಆಗಿರ್ಬೋದು ನನಗೆ ಕೊಡ್ಸಿಲ್ಲ. ಆಗಲು ಅಂದ್ರೆ ಅವ್ರ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗಲೂ ಕೂಡ ನಾನು ಬಾಡಿಗೆ ಮನೆಯಲ್ಲೇ ಇದ್ದೆ, ಈಗಲೂ
ಈಗಲೂ ಕೂಡ ಬಾಡಿಗೆ ಮನೆಯಲ್ಲೇ ಇದ್ದೇನೆ ಅನ್ನುವಂತ ಮಾತನ್ನ ಕೂಡ ನಟಿ ಸ್ಪಷ್ಟನೆ ಕೊಡುವಂತ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಏನಂದ್ರೆ ನಟಿಗೆ ಪೋರ್ಷೆ ಕಾರನ್ನ ಗಿಫ್ಟ್ ಮಾಡಿದ್ದೀನಿ ಅಂತ ಹೇಳಿ ಏನು ಅರವಿಂದ್ ರೆಡ್ಡಿ ಹೇಳ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮೈಸೂರಲ್ಲಿದೆ, ಅದು ನಾವು ಬ್ರೇಕಪ್ ಮಾಡ್ಕೊಳ್ಳುವಂತ ಹಂತ, ಅವರ ಒಂದು ನಡವಳಿಕೆ ಸರಿ ಕಾಣದೆ ಇದ್ದಂತ ಸಂದರ್ಭದಲ್ಲಿ ನಾನು ಬ್ರೇಕಪ್ ಮಾಡ್ಕೊಳ್ಳೋದಕ್ಕೆ ಮುಂದಾದೆ. ಆ ಸಂದರ್ಭದಲ್ಲಿ ಅವರು ನನ್ನನ್ನು ಮನವೊಲಿಸುವಂತ ನಿಟ್ಟಿನಲ್ಲಿ ಮೈಸೂರಿಗೆ ಪೋರ್ಷೆ ಕಾರನ್ನ ತಂದುಕೊಡುವಂತ ಕೆಲಸ ಮಾಡಿದ್ರು. ಆದ್ರೆ ಅದನ್ನ ನಿರಾಕರಿಸಿದ್ದೀನಿ, ಅವ್ರು ಕೊಟ್ಟಂತ ಯಾವುದೇ ಗಿಫ್ಟ್ ನನ್ನ ಬಳಿ ಇಲ್ಲ ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು. ಶಕುಂತಲಾ, ಧನ್ಯವಾದ ರಾಜುಪ್ಪ ತಮ್ಮ ಡೀಟೇಲ್ಸ್ಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH